ಈ ಹುಡುಗ ಕೆರೆಯ ಹತ್ತಿರ ಕಸವನ್ನು ಸಂಗ್ರಹಿಸುತ್ತಿದ್ದ. ಆಗ ಕೆರೆಯ ಮಧ್ಯಭಾಗದಿಂದ ಕೈಯೊಂದು ಮೇಲೆ ಬರುತ್ತೆ ಹಾಗೂ ತನ್ನನ್ನು ಕಾಪಾಡುವಂತೆ ಯಾರೋ ಕಿರುಚುತ್ತಿರುವಂತೆ ಆ ಹುಡುಗನಿಗೆ ಕೇಳಿಸುತ್ತೆ. ಇದನ್ನು ನೋಡಿದ ಆ ಹುಡುಗ ಕೆರೆಯಲ್ಲಿ ಯಾರೋ ಬಿದ್ದಿರುವರೆಂದು ಭಾವಿಸಿ ಕೆರೆಗೆ ಹಾರಿ ಬಿಡುತ್ತಾನೆ. ಆದರೆ ಹುಡುಗ ಈಜುತ್ತಾ ಕೈನ ಬಳಿ ಹೋಗುತ್ತಿದ್ದಂತೆ ಆ ಕೈ ಅವನನ್ನು ನೀರಿನೊಳಗಡೆ ಎಳೆದುಕೊಂಡು ಹೋಗಿ ಬಿಡುತ್ತೆ. ಅಸಲಿಗೆ ಈ ಕೆರೆಯೊಳಗೆ ರಾಕ್ಷಸನೊಬ್ಬ ವಾಸಿಸುತ್ತಿದ್ದ. ಆ ರಾಕ್ಷಸ ಹುಡುಗನನ್ನು ನೀರಿನೊಳಗೆ ಎಳೆದು ಆತನನ್ನು ಕೊಂದು ಬಿಡುತ್ತಾನೆ. ಕೆಲ ದಿನಗಳ ನಂತರ ಕಸ ಸಂಗ್ರಹಿಸುವ ಹುಡುಗನ ತಂದೆ ತಾಯಿ ಪೊಲೀಸರೊಂದಿಗೆ ಕೆರೆಯ ಬಳಿ ಬರುತ್ತಾರೆ. ಇದನ್ನು ನೋಡಿದ ರಾಕ್ಷಸ ಮೇಲೆ ಬರಲು ನೋಡುತ್ತಾನೆ. ಆದರೆ ಪೊಲೀಸರು ವಾಪಸ್ ಹೋದದ್ದರಿಂದ ರಾಕ್ಷಸ ನೀರಿನೊಳಗೆ ಉಳಿದು ಬಿಡುತ್ತಾನೆ. ಮರುದಿನ ಇಬ್ಬರು ಪ್ರೇಮಿಗಳು ಈ ಕೆರೆಯ ಹತ್ತಿರ ಬರುತ್ತಾರೆ. ಆಗ ಕೆರೆಯ ಮಧ್ಯಭಾಗದಿಂದ ಕೈಯೊಂದು ಮೇಲೆ ಬಂದಿದ್ದನ್ನು ಅವರು ಗಮನಿಸುತ್ತಾರೆ. ಪಾರ್ಟ್ 2ಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಾರ್ಟ್ 2 ಎಂದು ಕಮೆಂಟ್ ಮಾಡಿ.